ಹುಬ್ಬಳ್ಳಿ ಕರಸೇವಕನ ರಿಲೀಸ್ ಆದ ಬೆನ್ನಲ್ಲೇ ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ಗುಮ್ಮ ಸದ್ದು ಮಾಡ್ತಾ ಇದೆ. ಕರಸೇವಕನ ಪರವಾಗಿ ಬಿಜೆಪಿ ನಿಲ್ಲತ್ತೆ, ಅಮಾಯಕರ ಪರವಾಗಿ ನೀವು ನಿಲ್ಲಿ ಅಂತ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಆರೋಪಿತರ ಕುಟುಂಬಸ್ಥರು ಆಗ್ರಹ ಮಾಡಿದ್ದಾರೆ. ನಮ್ಮ ಗಂಡಂದಿರು ಏನು ತಪ್ಪು ಮಾಡದೆ ಜೈಲಲ್ಲಿ ಇದ್ದಾರೆ. ಗಲಾಟೆಯನ್ನ ಯಾರೆಲ್ಲ ನೋಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರನ್ನು ಕೂಡ ಜೈಲಿಗೆ ಅಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗಲೂ 78ಕ್ಕೂ ಹೆಚ್ಚು ಜನ ಜೈಲುಗಳಲ್ಲೇ ಕಂಬಿಯನ್ನ ಎಣಿಸ್ತಾ ಇದ್ದಾರೆ. 2 ಹೊತ್ತು ಅನ್ನ ತಂದು ನಮ್ಮನ್ನ ಸಾಕ್ತಾ ಇದ್ದವರನ್ನೆಲ್ಲ ಜೈಲಿಗೆ ಹಾಕಿದ್ದಾರೆ. ಈಗ ನಮ್ಮ ಮಕ್ಕಳ ಪಾಡೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರ ಭವಿಷ್ಯಕ್ಕೆ ಕತ್ತಲು ಕವಿದಿದೆ. ಅಮಾಯಕರ ಮೇಲಿನ ಕೇಸನ್ನ ವಾಪಸ್ ತೆಗೆದುಕೊಳ್ಳಿ. ಗಲಭೆ ಆರೋಪಿತರ ಪರವಾಗಿ ಪುಲಕೇಶಿನಗರ ಶಾಸಕ ಬ್ಯಾಟಿಂಗ್ ಮಾಡಿದ್ರೆ ಮತ್ತೊಂದೆಡೆಯಲ್ಲಿ ಎಲ್ಲವನ್ನೂ ನಾವು ಕಾನೂನಿನ ಅಡಿಯಲ್ಲಿ ಪರಿಶೀಲಿಸಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರಾದರೂ ಅಮಾಯಕರು ಬಂಧಿತರಾಗಿದ್ರೆ ಅವರನ್ನ ಬಿಡುಗಡೆ ಮಾಡೋದಕ್ಕೆ ಅಂತ ಕ್ರಮ ಕೈಗೊಳ್ತೀವಿ. ನಿಮಗೆ ಅನ್ಯಾಯ ಆದ್ರೂ ಒಂದೇ, ನಮಗೆ ಆದ್ರೂ ಒಂದೇ. ಕಾನೂನಿನ ಅಡಿಯಲ್ಲಿ ಎಲ್ಲವನ್ನ ತೀರ್ಮಾನ ಮಾಡ್ತೀವಿ ಅಂತ ಅಭಯ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗಾಗಲೇ ಇಡೀ ರಾಜ್ಯದಾದ್ಯಂತ ಒಂದು ಹೋರಾಟ ಆಯಿತು. ಬಿಜೆಪಿ ಹಿಂದುತ್ವದ ಅಸ್ತ್ರವಾಗಿ ಕರಸೇವಕರ ಬಂಧನ ಪ್ರಕರಣವನ್ನ ಬಳಸಿಕೊಳ್ತು. ಇದೀಗ ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ಗುಮ್ಮ ಕೂಡ ಸದ್ದು ಮಾಡುವಂತಹ ಸಾಧ್ಯತೆ ಇದೆಯಾ? ಅದು ಕೂಡ ರಾಜಕೀಯ ಬಣ್ಣವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ ಏನೆಲ್ಲ ಅಭಯ ಕೊಟ್ಟಿದ್ದಾರೆ ಅಂತ? ಸಂತೋಷು, ಕೆಜೆ ಹಳ್ಳಿ ಡಿಜೆ ಹಳ್ಳಿ ಪ್ರಕರಣ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡಿದ್ದಂತಹ ಪ್ರಕರಣ. ಶಾಸಕರ ನಿವಾಸಕ್ಕೆ ಅವತ್ತು ಬೆಂಕಿಯನ್ನು ಹಾಕಲಾಗಿತ್ತು. ಕಿಡಿಗೇಡಿಗಳು ಸಾಕಷ್ಟು ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ನಷ್ಟ ಮಾಡಿದ್ರು. ಸೊ ಹಲವು ವಾಹನಗಳಿಗೆ ಅವತ್ತು ಬೆಂಕಿಯನ್ನ ಇಟ್ಟಿದ್ರು. ರಾಷ್ಟ್ರೀಯ ಮಟ್ಟದಲ್ಲಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ಘಟನೆ ದೊಡ್ಡ ಮಟ್ಟದ ಸದ್ದನ್ನ ಮಾಡಿತ್ತು. ಇದು ಸರ್ಕಾರಕ್ಕೂ ಕೂಡ ಆಗ ಮುಜುಗರವನ್ನ ತಂದಿತ್ತು. ಯಾಕೆಂದ್ರೆ ಕೇವಲ ವಿಧಾನಸೌಧದ ಕೂಗಳತೆಯ ದೂರದಲ್ಲಿರುವಂತಹ ಪುಲಕೇಶಿ ನಗರದಲ್ಲಿ ನಡೆದಂತಹ ಈ ಘಟನೆಯನ್ನ ಹತ್ತಿಕ್ಕೋದಕ್ಕೆ ನಿಮ್ಮ ಪೊಲೀಸ್ ಇಲಾಖೆಗೆ ಕೈ ಆಗಿರ್ಲಿಲ್ವಾ ಅನ್ನುವಂತ ಒಂದು ಆರೋಪವನ್ನ ಅವತ್ತು ಕಾಂಗ್ರೆಸ್ ನಾಯಕರು ಕೂಡ ಮಾಡಿದ್ರು. ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈಗ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇವತ್ತು ಪುಲಕೇಶಿ ನಗರ, ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರಗಳ ಒಂದು ಜನಸ್ಪಂದನ ಕಾರ್ಯಕ್ರಮದ ವೇಳೆ ಡಿಜೆ ಹಳ್ಳಿ ಪ್ರಕರಣದಲ್ಲಿ ಅಮಾಯಕರನ್ನ ಸಿಲುಕಿಸಲಾಗಿದೆ, ಅವರನ್ನ ಬಂಧನ ಮಾಡಲಾಗಿದೆ. ಅವರನ್ನ ಯಾಕೆಂದ್ರೆ ಅವರು ಅಪರಾಧವನ್ನ ಮಾಡದೇ ಇದ್ರು ಕೂಡ ಅವರನ್ನ ಇವತ್ತು ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇದೆ, ಅದನ್ನ ತಪ್ಪಿಸ್ಕೊಡ್ಬೇಕು, ಯಾರು ನಿರಪರಾಧಿಗಳಿದ್ದಾರೆ ಅವರನ್ನ ಬಿಡಿಸ್ಕೊಡ್ಬೇಕು ಅನ್ನುವಂತ ಒಂದು ಬೇಡಿಕೆಗಳನ್ನ ಅಲ್ಲಿರುವಂತಹ ಜನಗಳು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದಾರೆ. ಸೊ ಅದು ಅಲ್ಲಿ ಪುಲಕೇಶಿ ನಗರ ಶಾಸಕರಾಗಿರುವಂತಹ AC ಶ್ರೀನಿವಾಸ್ ಅವರು ಕೂಡ ಈ ಒಂದು ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು. ಹಾಗಾಗಿ ನಾವು ಈ ವಿಚಾರದಲ್ಲಿ ನಾವು ಹಿಂದೆ ಚುನಾವಣೆ ಮುನ್ನ ಕೂಡ ಹೇಳಿಕೆಯನ್ನ ಕೊಟ್ಟಿದ್ವು, ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು. ಆದ್ರೆ ನಾವು ಏಕಾಏಕಿ ಈಗ ಅದನ್ನ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇದೆ ಅನ್ನುವಂಥದ್ದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನಿನ ಪ್ರಕಾರವೇ ನಾವು ಶಿವಕುಮಾರ್, ಸಂತೋಷ್, ಕಾನೂನಿನ ಪ್ರಕಾರವೇ ನಾವು ಇದನ್ನ ಸರಿಪಡಿಸ್ಕೊಳ್ಬೇಕು. ಹಾಗಾಗಿ ಅಧಿಕಾರಿಗಳ ಜೊತೆ ನಾನು ಇದರ ಬಗ್ಗೆ ನಾನು ಮಾತನಾಡ್ತೇನೆ ಅಂತೇಳಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ನಾವು ಇನ್ನೊಂದು ಗಮನಿಸಬೇಕಾಗತ್ತೆ, ಪುಲಕೇಶಿ ನಗರ ಒಂದು ಘಟನೆ ಏನಿದೆ, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ಮನೆಯನ್ನ ಕಳೆದುಕೊಂಡಂತವ್ರು, ಮನೆಯನ್ನ ಸುಟ್ಟಿಸ್ಕೊಂಡಂತವ್ರು ಅಖಂಡ ಶ್ರೀನಿವಾಸ ಮೂರ್ತಿ ಅವರು. ಆದರೆ ಕಾಂಗ್ರೆಸ್ ಒಂದು ಅನ್ಯಾಯ ಆಗಿದೆ ದಲಿತ ಶಾಸಕನಿಗೆ ಅನ್ನುವಂತಹ ಸಾಕಷ್ಟು ಆರೋಪಗಳು ಎದುರಾದರೂ ಕೂಡ ಅವರಿಗೆ ಟಿಕೆಟ್ ಅನ್ನ ಮಿಸ್ ಮಾಡಲಾಗತ್ತೆ.
ಈ ಪ್ರಕರಣದಲ್ಲಿ ಅನ್ಯಾಯ ಆದಂತವರು ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ. ಆದ್ರೆ ಟಿಕೆಟ್ ಅನ್ನ ಕೊಡೋದಿಲ್ಲ ಕಾಂಗ್ರೆಸ್ ನಾಯಕರು. ಡಿ ಕೆ ಶಿವಕುಮಾರ್ ಅವರು ಸಂಪತ್ ರಾಜ್ ಅವ್ರಿಗೆ, ಮಾಜಿ ಮೇಯರ್ ಸಂಪತ್ ರಾಜ್ ಅವ್ರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅನ್ನುವಂತ ಒಂದು ಸಂಚನ್ನ ಮಾಡ್ತಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಆದ್ರೆ ಅಲ್ಲಿ ಸಂಪತ್ ರಾಜ್ ಅವ್ರಿಗೂ ಕೂಡ ಟಿಕೆಟ್ ಅನ್ನ ಕೊಡಿಸೋದಿಲ್ಲ. AC ಶ್ರೀನಿವಾಸ್ ಅವ್ರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡಿಸ್ತಾರೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಅವತ್ತೇ AC ಶ್ರೀನಿವಾಸ್ ಅವರನ್ನ ಕಣಕ್ಕಿಳಿಸುವಂತಹ ಸಂದರ್ಭದಲ್ಲೇ ಅಲ್ಲಿರುವಂತಹ, ಯಾಕೆಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಅಲ್ಲಿ ಅತ್ಯಧಿಕ ಆಗಿದೆ. ಆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಯಾರಿಗೆ ಬೀಳುತ್ತೆ ಅಲ್ಲಿ ಆ ಅಭ್ಯರ್ಥಿ ಗೆಲುವನ್ನ ಕಾಣ್ತಾರೆ. ಸೊ ಹಾಗಾಗಿ ಮೊದಲೇ ಇದರ ಬಗ್ಗೆ ಭರವಸೆಯನ್ನ ಕೊಟ್ಟಿರ್ತಾರೆ. ನಾವು ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಯಾರನ್ನ ಸುಖ ಸುಮ್ಮನೆ ಅರೆಸ್ಟ್ ಮಾಡಲಾಗಿದೆ, ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತವರನ್ನ ಬಿಡಿಸ್ಕೊಂಡು ಬರ್ತೇವೆ ಅನ್ನುವಂತ ಒಂದು ಭರವಸೆ. ಶಿವಕುಮಾರ್ ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ ನಾನು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪುಲಕೇಶಿ ನಗರ ಶಾಸಕ AC ಶ್ರೀನಿವಾಸ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ಸರ್ ನಮಸ್ಕಾರ. ನಮಸ್ಕಾರ. ಈಗ ಒಬ್ಬ ಯಾರು ಅಮಾಯಕನಿದ್ದಾನೆ ಆತನಿಗೆ ಏನಾದ್ರೂ ಶಿಕ್ಷೆ ಆಗಿದ್ದೇ ಆದ್ರೆ ಅಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಕಾನೂನಿನ ಅದೊಂದು ಬಹುದೊಡ್ಡ ದೌರ್ಬಲ್ಯ ಅಂತ ಕೂಡ ಹೇಳ್ಬಹುದು. ಆದ್ರೆ ಈ ವಿಷಯ ಇದೆಯಲ್ಲ, ಇದು ರಾಜಕೀಯವಾಗಿ ಬಣ್ಣವನ್ನ ಪಡೆದುಕೊಂಡು ಧಾರ್ಮಿಕ ಬಣ್ಣವನ್ನ ತಿಳಿಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸರ್ಕಾರ ನಿಜವಾಗ್ಲೂ ಯಾರು ಅಮಾಯಕರಿದ್ದಾರೆ ಅವರ ಬಿಡುಗಡೆಗೆ ಮುಂದಾಗ್ತಾ ಇದೆಯಾ ಅಂತ? ಅಲ್ಲ, ಈಗ ನಾಳೆ ದಿನ ಇದು ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ? ಸಪೋಸ್ ನೀವು ಟಿವಿ ಮಾಧ್ಯಮದವ್ರಿಗೆ ನಿಮ್ಗೆ ಅಮಾಯಕರನ್ನ ಜೈಲ್ಗೆ ಹಾಕ್ಬಿಟ್ರೆ ನಾವು ಸಪೋರ್ಟ್ ಮಾಡ್ಬೇಕಲ್ಲ ನಿಮ್ಗೆ, ಅಲ್ವಾ? ಎಲ್ಲ ಒಂದೇ ತಾನೆ. ಇದ್ರಲ್ಲಿ ನಮ್ಮ ವಾದ ಏನು ಅಂದ್ರೆ, ಈ ಗಲಭೆಯಲ್ಲಿ ಯಾರು ಮಾಡಿಲ್ವೋ ಯಾರು ಇಲ್ವೋ ಅಂತವ್ರನ್ನ ಅಮಾಯಕರಿದ್ರೆ ಈ ಕೇಸಲ್ಲಿ ಸಿಲ್ಸಿದ್ರೆ ಅಂತವ್ರ ಪರವಾಗಿ ನಾವ್ ಇರ್ತೀವಿ, ಅಂತವ್ರ ಬಗ್ಗೆ ನಾವು ನ್ಯಾಯ ಕೊಡಿಸ್ಬೇಕಲ್ಲ. ಅದೇ ನಮ್ಮ ವಾದ. ನಿಜವಾದ ಯಾರನ ಆದ್ರೆ ಕಾನೂನು ವಿರುದ್ಧವಾಗಿ ಯಾರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಲಿ, ನಮ್ದು ಅಭ್ಯಂತರ ಏನಿಲ್ಲ. ಏನು ಸುಮ್ನೆ ಅಲ್ಲಿ ಆ ಜಾಗದಲ್ಲಿ ಇದ್ರು ಅಂದ್ಬಿಟ್ಟು ಬರೀ ಫೋನ್ ಟ್ರಾಪ್ ಅಲ್ಲಿ ಅಥವಾ ಲೊಕೇಶನ್ ಆಧಾರದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ಬಿಟ್ರೆ ಅದು ಪಾಪ ಅವ್ರ ಹೆಂಡತಿ ಮಕ್ಕಳು ಎಲ್ಲೋಗ್ಬೇಕಲ್ಲಿ. ಅಮಾಯಕರು ಅಂದ್ರೆ ಯಾರು? ಆ ಗಲಭೆಯಲ್ಲಿ ಯಾರು ಭಾಗವಹಿಸಿಲ್ಲ ಅವ್ರು ಅಮಾಯಕರಲ್ವಾ? ಅಂತವ್ರ ಬಗ್ಗೆ ಅಂತವ್ರಿಗೆ ನ್ಯಾಯ ಕೊಡಿಸಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈಗ ಅಮಾಯಕರನ್ನ ಬಿಡುಗಡೆ ಮಾಡೋದ್ರಿಂದ ನಮಗೂ ಕೂಡ ಏನು ಸಮಸ್ಯೆ ಇಲ್ಲ. ಆದ್ರೆ ರಾಜ್ಯದಲ್ಲಿ ಧಾರ್ಮಿಕ ರಾಜಕಾರಣ, ಧಾರ್ಮಿಕ ವಿಷಯಗಳನ್ನ ಬಣ್ಣವಾಗಿ ಬಳದು ಅದನ್ನ ಧಾರ್ಮಿಕ ವಿಷಯವಾಗಿ ರಾಜಕಾರಣ ಮಾಡುವಂತದ್ದು ಪ್ರತಿದಿನವೂ ಕೂಡ ಪ್ರತಿನಿತ್ಯ ಅದು ಯಾರೇ ಆಗ್ಲಿ, ನಮ್ಮ ಪಕ್ಷನೇ ಆಗ್ಲಿ ಯಾವುದೇ ಪಕ್ಷನೇ ಆಗ್ಲಿ, ನಮ್ಮ ಆಪೋಸಿಟ್ ಪಕ್ಷ ಈ ಧಾರ್ಮಿಕದಿಂದ ರಾಜಕಾರಣ ಮಾಡೋದು ಬಹಳ ತಪ್ಪದು. ಅದು ಸಮಾಜಕ್ಕೆ ಅಥವಾ ನಮ್ಮ ದೇಶಕ್ಕೆ ಒಳ್ಳೇದಲ್ಲ. ನಿಜವಾದ ರಾಜಕಾರಣ ಮಾಡ್ಬೇಕು. ನಾವು ಜನಗಳಿಗೆ ಕೆಲಸ ಮಾಡಿ, ಜನಗಳಿಗೆ ಒಳ್ಳೇದ್ ಮಾಡಿ ನಾವು ಓಟ್ ಕೇಳ್ಬೇಕೇ ಹೊರತು ಈ ತರ ಎಲ್ಲ ಓಟ್ ಕೇಳ್ಬಾರ್ದು. ಈಗ ಈ ಪ್ರಕರಣದಲ್ಲಿ ಯಾರು ಅಮಾಯಕರಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಏನ್ ಕ್ರಮ ಕೈಗೊಳ್ಳಕ್ ಮುಂದಾಗ್ತಾ ಇದ್ದೀರಾ? ಅದು ಸರ್ಕಾರ, ಅದು ಕೋರ್ಟ್ ಅಲ್ಲಿ ಇದೆ. ನಾವು ಸರ್ಕಾರಕ್ಕೆ ಹೇಳಿದೀವಿ. ಅದು ಸರ್ಕಾರ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತದೆ ನೋಡೋಣ. ಓಕೆ, ಧನ್ಯವಾದಗಳು ಶ್ರೀನಿವಾಸ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಓಕೆ ಶಿವಕುಮಾರ್, ನೋಡ್ತಾ ಇದೀವಿ ನಾವು ಸರ್ಕಾರ ಏನ್ ನಿರ್ಣಯ ಕೈಗೊಳ್ಳುತ್ತೆ ಅದನ್ನ ನಾವು ವಿಚಾರ ಮಾಡಿ ಕಾನೂನಾತ್ಮಕವಾಗಿ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಕೈಗೊಳ್ತೀವಿ ಅಂತ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ, ಸಂತೋಷ್ ಇಲ್ಲಿ ಶಾಸಕರಾಗಿರುವಂತಹ AC ಶ್ರೀನಿವಾಸ್ ಅವರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಯಾಕೆಂದ್ರೆ ಒಬ್ಬ ನಿರಪರಾಧಿಗೆ ತೊಂದರೆ ಆಗಬಾರ್ದು. ಯಾಕೆಂದ್ರೆ ಆ ಒಂದು ಕೇಸ್ನಲ್ಲಿ ಇಲ್ಲದೆ ಇರುವಂತವರು, ಗಲಭೆಯಲ್ಲಿ ಭಾಗಿಯಾಗದೆ ಇರುವಂತವರು, ಘಟನೆಯಲ್ಲಿ ಇಲ್ಲದೆ ಇರುವಂತವರನ್ನ ಏನಾದ್ರೂ ಒಂದು ವೇಳೆ ಅರೆಸ್ಟ್ ಮಾಡಿ ಅವರ ಮೇಲೆ ಕೇಸ್ಗಳನ್ನ ಹಾಕಿದ್ದೇ ಆಗಿದ್ರೆ ಅದು ತಪ್ಪಾಗತ್ತೆ. ಸೊ ಅಂತಹ ಯಾರು ನಿರಪರಾಧಿಗಳಿದ್ದಾರೆ ಅವರನ್ನ ಬಿಡಬೇಕಾಗತ್ತೆ. ಆದ್ರೆ ಈಗ ಪೊಲೀಸರು ಎಲ್ಲರ ಮೇಲೆ ಕೇಸನ್ನ ದಾಖಲು ಮಾಡಿದ್ದಾರೆ. ಯಾಕೆಂದ್ರೆ ಅವರು ಕೂಡ ಆರೋಪಿಗಳಿದ್ದಾರೆ, ಅವರು ಕೂಡ ಬೆಂಕಿ ಹಚ್ಚಿದ್ದಾರೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡಿದ್ದಾರೆ. ಅಂತವರನ್ನ CC ಕ್ಯಾಮೆರಾಗಳ ಮೂಲಕ, ಅದರ ಮೂಲಕ ಯಾರೆಲ್ಲ ಆ ರೀತಿಯಾದಂತಹ ಒಂದು ಘಟನೆಯನ್ನ ಮಾಡಿದ್ದಾರೆ ಅಂತವರನ್ನಷ್ಟೇ ನಾವು ಹಿಡಿದಿದ್ದೇವೆ, ಅವರನ್ನ ಬಂಧನ ಮಾಡಿದ್ದೇವೆ, ಅವರ ಮೇಲೆ ಈಗ ಪ್ರಕರಣಗಳನ್ನ ದಾಖಲು ಮಾಡಿದ್ದೇವೆ. ಸುಖ ಸುಮ್ಮನೆ ನಾವು ಬೇರೆಯವರನ್ನ ಯಾರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿಲ್ಲ ಅಥವಾ ಅವರನ್ನ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಪೊಲೀಸರ ವಾದ. ಸೊ ಇಲ್ಲಿ ಒಂದು ವೇಳೆ ಏನಾದ್ರೂ ಅಮಾಯಕರಿದ್ದಿದ್ದೇ ಆದ್ರೆ ಅಥವಾ ನಿರಪರಾಧಿಗಳು ಇದ್ದಿದ್ದೇ ಆದ್ರೆ ಅವರನ್ನ ಬಿಡಬೇಕಾಗತ್ತೆ. ಆದ್ರೆ ಈಗ ಕಾನೂನಿನ ಸಂಕಷ್ಟದಲ್ಲಿ ಇರೋದ್ರಿಂದ ಕಾನೂನಿನ ಅಡಿಯಲ್ಲೇ ಅವರನ್ನ ಬಿಡಿಸ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಏನು ತಪ್ಪು ಮಾಡಿಲ್ಲ, ನನ್ನ ಮಗ ಅಥವಾ ಮಗಳು
ಈ ಪ್ರಕರಣದಲ್ಲಿ ಸುಮ್ಮನೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಮಗ ಅಥವಾ ಮಗಳು ಆ ಘಟನೆ ನಡೆದಂತಹ ದಿನ ಇಂತಹ ಜಾಗದಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಇಲ್ಲದೆ ಇರೋರನ್ನು ಕೂಡ ಇಲ್ಲಿ ಸಿಲುಕಿಸಿದ್ದಾರೆ. ಈ ರೀತಿಯಾದಂತಹ ವಿಚಾರಗಳು ಏನಾದರೂ ಇದ್ರೆ, ಸಹಜವಾಗಿ ಭಾಗಿಯಾಗಿಲ್ಲ ಅನ್ನುವಂಥದ್ದಿದ್ರೆ ಅದನ್ನ ಪ್ರೂವ್ ಮಾಡಬೇಕಾಗತ್ತೆ. ಆಗ ಅವರಿಗೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಕಾನೂನಿನ ಮೂಲಕವೇ ಅದನ್ನ ಪಡಿಬೇಕಾಗತ್ತೆ. ಯಾಕೆಂದ್ರೆ ಈಗಾಗಲೇ ನ್ಯಾಯಾಲಯದ ಮೆಟ್ಲು ಹತ್ತಿರೋದ್ರಿಂದ, ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇರೋದ್ರಿಂದ ಸಹಜವಾಗಿ ಕಾನೂನಿನ ಮೂಲಕವೇ ಹೋರಾಟವನ್ನ ಮಾಡಬೇಕಾಗತ್ತೆ. ಅವರು ಸೂಕ್ತವಾದಂತಹ ದಾಖಲೆಗಳನ್ನ ನೀಡಬೇಕಾಗತ್ತೆ, ಅವರನ್ನ ವಾಪಸ್ ಕರ್ಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲದೆ ಹೋದ್ರೆ ಈಗಾಗಲೇ ಪೊಲೀಸರು ಪ್ರಕರಣವನ್ನ, ಯಾಕೆಂದ್ರೆ ನಾವು CCTVಗಳನ್ನ ಆಧರಿಸಿಯೇ ಈ ಎಲ್ಲರನ್ನ ವಶಕ್ಕೆ ತೆಗೆದುಕೊಂಡಿದ್ದೇವೆ ಅನ್ನುವಂತ ಸಮರ್ಥನೆಯನ್ನ ಮಾಡ್ಕೊಳ್ಳೋದ್ರಿಂದ ಸಹಜವಾಗಿ ತಪ್ಪಿರುವಂತವರನ್ನೇ ಅರೆಸ್ಟ್ ಮಾಡಲಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ಕಾನೂನಿನ ಮೂಲಕ ಹೋರಾಟವನ್ನ ಮಾಡಬೇಕಾಗತ್ತೆ. ಹಿಂದೆ ನಾನು ಹೇಳಿದ ಹಾಗೆ ಚುನಾವಣಾ ಸಂದರ್ಭದಲ್ಲೇ ಮೌಲ್ಯಗಳಿಗೆ ಮಾತನ್ನ ಕೊಟ್ಟಿರ್ತಾರೆ DK ಶಿವಕುಮಾರ್. ನಮ್ಮ ಅಭ್ಯರ್ಥಿ, ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೇವೆ, ನೀವೆಲ್ಲರೂ ಕೂಡ ಅವರನ್ನ ಸೇರಿ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು. ಯಾರನ್ನ ಈಗ ಸುಮ್ಮನೆ ಕೇಸುಗಳನ್ನ ಹಾಕಿದ್ದಾರೆ ಅಂತಹ ಅಮಾಯಕರನ್ನ ನಾವು ಬಿಡಿಸ್ಕೊಂಡು ಬರ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಚುನಾವಣೆ ಗೆದ್ದಾಗಿದೆ, ಸರ್ಕಾರ ಅಧಿಕಾರಕ್ಕೆ ಬಂದಾಗಿದೆ, ಭರವಸೆ ಕೊಟ್ಟಂತೆ ಇವತ್ತು DK ಶಿವಕುಮಾರ್ ಅವರು ನಡ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲೇ ಇವತ್ತು DJ-ಹಳ್ಳಿಯ ಜನ ಈ ಒಂದು ಪ್ರಕರಣದ ಬಗ್ಗೆ ಅಲ್ಲಿ DK ಶಿವಕುಮಾರ್ ಅವರ ಮುಂದೆ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.